ಇಲ್ಲಿ ಡಯಾಟಮ್ಸ್ಗಳ ಬಗ್ಗೆ ಹೇಳ್ತೀನಿ. ಡಯಾಟಮ್ಗಳು ಅಂದ್ರೇನು, ಅದೇ ಕ್ರಿಸೋಫೈಟಲ್ಲಿ ಒಂದು ಗುಂಪು, ಅದು ಕ್ರಿಸೋಫೈಟ್ಗಳವು ಮತ್ತು ಕಿಂಗ್ಡಮ್ ಪ್ರೊಟಿಸ್ಟಾಕ್ ಸೇರಿರೋದು. ಹಂಗಂದರೆ ಯುಕ್ಯಾರಿಯೋಟಿಕ್ ಮತ್ತು ಸಿಂಗಲ್ ಸೆಲ್ಡ್ ಆಗಿರ್ತವೆ ಇವು. ಯುಕ್ಯಾರಿಯೋಟಿಕ್ ಅಂದರೆ ಇದ್ರ ಜೀವಕೋಶಗಳು ಎವಾಲ್ವ್ ಆಗಿರ್ತದೆ. ಸಿಂಗಲ್ ಸೆಲ್ ಅಂದರೆ ಒಂದೇ ಒಂದು ಜೀವಕೋಶ ಇರ್ತದೆ ಡಯಾಟಮ್ಗಳಲ್ಲಿ. ಇದರಲ್ಲಿ 2 ತಿನ್ ಓವರ್ಲ್ಯಾಪಿಂಗ್ ಶೆಲ್ ಇರ್ತದೆ, 2 ಶೆಲ್ಗಳಿರ್ತದೆ. ಅದು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಈ ಥರ ಅದ್ರ ಫುಲ್ಲು ಒಳಗಡೆ ಜೀವಿ ಇರ್ತದೆ. ಇದು ಆಚೆ ಸೆಲ್ ವಾಲ್. ಇದು ಅದು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಒಂಥರ ಸಾಫ್ಟ್ ಬಾಕ್ಸ್ ಥರ ಫಿಟ್ ಆಗಿರ್ತದೆ ಇದು. ಆಮೇಲೆ ಈ ವಾಲ್ಗಳು, ಸೆಲ್ ವಾಲು ಸಿಲಿಕಾದಿಂದ ಮಾಡಿರ್ತವೆ ಇವು. ಸಿಲಿಕಾದ ಲೇಯರ್ ಇರ್ತದೆ ಇದರಲ್ಲಿ. ಹಂಗಾಗಿ ಅದು ಡೆಸ್ಟ್ರಾಯ್ ಆಗೋದಿಲ್ಲ, ಅದು ನಾಶ ಆಗೋದಿಲ್ಲ. ಅದು ಹಾರ್ಡಾಗಿ ಎಷ್ಟು ದಿನ ಹೋದ್ರೂ ಹಂಗೆ ಉಳಿದಿರ್ತದೆ. ಆ ಥರ ಉಳಿದಿರೋ ಸೆಲ್ ವಾಲ್ ಡೆಪಾಸಿಟ್ಗಳನ್ನೇ ಯಾವ್ಯಾವ ಜಾಗದಲ್ಲಿ ವಾಸ ಇರ್ತಾವೋ ಅಲ್ಲೇ ಉಳಿದಿರ್ತದೆ ಅದು. ಆ ಥರ ಉಳಿದು ನೂರಾರು ಕೋಟಿ ವರ್ಷ ಆದಮೇಲೆ ಅದನ್ನು ಡಯಾಟೊಮೇಷಿಯಸ್ ಅರ್ತ್ ಅಂತ ಕರೀತಾರೆ. ಆ ಮಣ್ಣೇನಾಗಿರ್ತದೆ, ಗಟ್ಟಿಯಾಗಿರ್ತದೆ, ಒಂಥರ ಮರಳು ಥರ ಇರ್ತದೆ. ಆಮೇಲೆ ಸ್ಮೂತ್ ಆಗಿರ್ತದೆ ಅದು. ಅದನ್ನು ಪಾಲಿಷಿಂಗಲ್ಲಿ ಉಪಯೋಗಿಸ್ತಾರೆ. ಆಮೇಲೆ ಆಯಿಲ್ ಮತ್ತು ಸಿರಪ್ನ ಫಿಲ್ಟ್ರ್ ಮಾಡೋದ್ರಲ್ಲಿ ಉಪಯೋಗಿಸ್ತಾರೆ. ಆ ಸೆಲ್ ವಾಲ್ಗಳು ಒಂಥರ ಹಾರ್ಡಾಗಿ ಮರಳು ಥರ ಇರೋದ್ರಿಂದ. ಆಮೇಲೆ ಅವು ಚೀಫ್ ಪ್ರೊಡ್ಯೂಸರ್ಸ್ ಇನ್ ಓಷನ್ ಆಗಿರ್ತದೆ ಅದು. ಏನು ಅಂದರೆ ಸಮುದ್ರದಲ್ಲಿ ಅತಿ ಜಾಸ್ತಿ ಸಮುದ್ರ ಸಾಗರದಲ್ಲೆಲ್ಲ ಇವು ಮೇಯ್ನಾಗಿ ಆಹಾರ ತಯಾರಿಸ್ತವೆ ಡಯಾಟಮ್ಗಳು.